ಗಾಂಧೀಜಿಯವರ ಹೆಸರು ಮಾತ್ರ ಇತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದಂಥ ನಾಯಕರು ಅಂತ. ಇವರದೇ ಆದಂಥ ವ್ಯಕ್ತಿತ್ವಗಳು ಬೆಳೆಸ್ಕೊಂಡಿದ್ದು. ಆ ಚಳವಳಿಯಲ್ಲಿ ನಾನು ಭಾಗವಹಿಸ್ತಾ ಇದ್ದಿದ್ದರಿಂದ ಅಫ್ಕೋರ್ಸ್ ನನ್ನ ಓದಿಗಂತೂ ಏಟು ಬಿತ್ತು. ಟಿ ಶರ್ಮಾ ಅವರನ್ನು ನೋಡೋದು, ನಿರ್ಮಲೆ ತಾತಾಚಾರ್ಯ ಶರ್ಮರು ಅಷ್ಟೊತ್ತಾಗಲೇ ವಿಕ್ರಾಂತ ಭಾರತ ಬರೆದು ಭಾಳ ಪ್ರಸಿದ್ಧರಾಗಿದ್ದರು. ಪ್ರಜಾಮತದಲ್ಲಿ ಸೀರಿಯಲೈಸ್ ಮಾಡಿದ್ದರು. ಅವರು ಆ ಜನ್ಮ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಗಾಂಧೀಜಿಯವರ ಪರಮ ಶಿಷ್ಯ. ಅದು ಕ್ರಾಂತಿಕಾರಿಗಳ ಒಂದು ಒಲವು ಇಟ್ಕೊಂಡಂಥವ್ರು, ಮೆಚ್ಚುಗೆ ಇಟ್ಕೊಂಡಂಥವ್ರು. ಆದರೆ ಒಬ್ಬರದು ಸ್ವಲ್ಪ ಭಿನ್ನ ಅಭಿಪ್ರಾಯ ಇತ್ತು. ಅವರೇನು ಮಾಡಿದ್ರು, ಇಷ್ಟು ದೊಡ್ಡ ಪುಸ್ತಕ ಯಾರು ಓದ್ತಾರೆ? ಒಬ್ಬ 24 ವರ್ಷದ ಬಾಳ್ದಂಥ ವ್ಯಕ್ತಿ ಜೀವನದಲ್ಲಿ ಇಷ್ಟು ದೊಡ್ಡದಾಗಿ ಬರೆದಿರೋ ಅಂಥದ್ದು ಎಲ್ಲ ಹಿಗ್ಸಿದ್ದಾನೆ ಅವನು. ಅದಕ್ಕೋಸ್ಕರ ಅವರು ನಾವು ಒಪ್ಪಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ಕೊಟ್ಟರು. ವಿದ್ಯಾರ್ಥಿ ಚಳವಳಿ ಅಲ್ಲಿ ಇಲ್ಲಿ ಆದಾಗ ಬಂದಂಥ ಅನುಭವಗಳಿಂದ ಐ ಮೇ ನಾಟ್ ಬಿ ದಟ್ ಸಕ್ಸಸ್ಫುಲ್ ಆಸ್ ಎ ಫುಲ್ ಟೈಮ್ ವರ್ಕರ್ ಆಫ್ RSS. Chandrasekhar Azad was a Swayam Sevak who never attended RSS Shaka. An ideal Swayam Sevak, ಆದರ್ಶ ಅಂತ ತಮಾಷೆ ಹೇಳುತ್ತೆ. ಅಂದ್ರೆ ಆಗಿತ್ತು ಅವನು ಪ್ರಸಂಗಾವಧಾನ, ಕ್ಷಾತ್ರ ತೇಜ, ಹೋರಾಟದ ಕೆಚ್ಚು, ಜಾಣತನ ಮತ್ತು ದೃಢವಾದಂಥ ದೇಶಭಕ್ತಿ, ಬ್ರಿಟಿಷರನ್ನ ದೇಶದಿಂದ ಆಚೆ ಕಳಿಸ್ಬೇಕು ಅನ್ನೋಂತಕ್ಕಂಥ ಸಂಕಲ್ಪ, ಅದಕ್ಕೋಸ್ಕರ ನನ್ನ ಪ್ರಾಣವನ್ನಾದರೂ ಕೊಡ್ತೀನಿ ಅನ್ನುವಂಥ ಪ್ರತಿಜ್ಞೆ. ಯಾವ ತ್ಯಾಗಕ್ಕೂ ಯಾವ ಜೀವನ ಎಲ್ಲ ಹಾಗೆ ತ್ಯಾಗ. ತಂದೆ ತಾಯಿನ ಬಿಟ್ಟ, ಸಂಸ್ಕೃತ ಓದಕ್ಕೆ ಹೋದಂಥ ಅವನು ಕಾಶಿಗೆ ಗಾಂಧೀಜಿಯವರ ಭಾಷಣಗಳು. ಬಟ್ ಕಾಶಿ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಆಗಿರಲಿಲ್ಲ, ಅಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರಿದ್ದರು. ಬಾಬು ಶಿವಪ್ರಸಾದ್ ಗುಪ್ತಾ ಅಂತಿದ್ರು, ಭಗವಾನ್ ದಾಸ್ ಅಂತ ಇದ್ದರು, ಶ್ರೀ ಪ್ರಕಾಶ ಅಂತ ಇದ್ದರು, ಸಂಪೂರ್ಣಾನಂದ ಅಂತ ಇದ್ದರು. ಅವರೆಲ್ಲ ಕೂಡ ಸ್ವಾತಂತ್ರ್ಯ ಹೋರಾಟದ ಅಗ್ರಣಿಗಳು, ಮುಂಚೂಣಿಯಲ್ಲಿದ್ದಂಥವ್ರು. ಮತ್ತು ಎಲ್ಲ ವಿಶೇಷವಾಗಿ ಹೇಳಬೇಕು ಅಂದರೆ ಶುದ್ಧವಾದಂಥ ಜೀವನವನ್ನು, ಆದರ್ಶಮಯವಾದಂಥ ಜೀವನವನ್ನು ನಡೆಸ್ಕೊಂಡು ಗಾಂಧೀಜಿಯವರ ಹೆಸರು ಮಾತ್ರ ಇತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದಂಥ ನಾಯಕರು ಅಂತ. ಇವರದೇ ಆದಂಥ ವ್ಯಕ್ತಿತ್ವಗಳು ಬೆಳೆಸ್ಕೊಂಡಿದ್ದರು. ಇವರೆಲ್ಲದರ ಮಧ್ಯೆ ಆತ ಒಬ್ಬ ನಿಜವಾದ ಸ್ವಾತಂತ್ರ್ಯ ಯೋಧನಾಗಿ ಬೆಳೆದ. ಆತನ ವಿಷಯ ನನಗೆ ಭಾಳ ಆಕರ್ಷಣೆ ಉಂಟಾಯಿತು. ಆವಾಗ ಇದ್ದಿದ್ದೇನು, ಆಗ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವ್ರು ನಮ್ಮ ಮಧ್ವರಾವ್ ಅಂತ, ಅವ್ರ ಹತ್ರ ನಾನು ಪ್ರಸ್ತಾಪ ಮಾಡಿದೆ. ಹೀಗೊಂದಿದೆ ಸಬ್ಜೆಕ್ಟು. ಅಷ್ಟೊತ್ತಿಗೇನು ಕೆಲವು ಪುಸ್ತಕಗಳು ಬಂದಿದ್ವು ರಾಷ್ಟ್ರೋತ್ಥಾನದಲ್ಲಿ, ಹೆಚ್ಚಾಗಿರಲ್ಲ. ನಾನೊಂದು ಪುಸ್ತಕ ಬರೆದ್ರೆ ಹೇಗೆ ಅಂದೆ. ಅದಕ್ಕೆ ಅವರು ಬರೀಬಹುದು, ಒಂದು 70 ಪುಟಗಳ ಒಂದು ಪುಸ್ತಕ ಬರೀ ನೀನು ಅಂದರೆ ಅದು ಮುಂದೆ 700 ಪುಟಗಳ ಪುಸ್ತಕ ಆಗುತ್ತೆ ಅನ್ನೋವಂಥ ಪರಿಕಲ್ಪನೆ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಅಲ್ಲಿಂದ ಚಾಲನೆ ಸಿಕ್ತು ನನ್ನ ಕೆಲಸಕ್ಕೆ. ಆಜಾದನ ಸಹಕಾರಿಗಳು, ಅವನ ಪರಿಚಯ ಇದ್ದಂಥವರು, ಅವ್ರದ್ದೆಲ್ಲ ಪಟ್ಟಿ ಮಾಡಿದೆ. ಎಲ್ಲ ಪತ್ರ ವ್ಯವಹಾರದ ಮೂಲಕ ಅವ್ರನ್ನೆಲ್ಲ ಸಂಪರ್ಕ ಮಾಡಿದೆ. ಲೇಖನಗಳು ತರಿಸ್ಕೊಂಡೆ. ನನ್ನ ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆ. ಪುಸ್ತಕಗಳು ಕೂಡ ಕೆಲವು ತರಿಸ್ಕೊಂಡೆ. ಮನ್ಮಥನಾಥ್ ಗುಪ್ತಾ ಅಂಥೇಳಿ ಅವರ ಬಾಲ್ಯ ಸ್ನೇಹಿತ, ಆಜಾದ್ ಬಾಲ್ಯ ಸ್ನೇಹಿತ, ಆತ ಒಂದು ಚಿಕ್ಕ ಪುಸ್ತಕ ಬರೆದಿದ್ರು ಆಜಾದ್ ಬಗ್ಗೆ, ಅದು ತರಿಸ್ಕೊಂಡೆ. ಹೀಗೆ ಅಜೇಯಕ್ಕೆ ಒಂದು ಒಂದು ಭೂಮಿಕೆ ಸಿದ್ಧಾಯಿತು. ಅಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಬರವಣಿಗೆ ಶುರು ಮಾಡಿದೆ. 6 ವರ್ಷಗಳ ಕಾಲ ಬೇರೆ ಬೇರೆ ಕಡೆಯಿಂದ ವಿಷಯ ಸಂಗ್ರಹ ಮಾಡಿಬಿಟ್ಟು ಪುಸ್ತಕ ಮುಗಿಸ್ದೆ. ಆವಾಗ ಮುಗಿಸುವಾಗ ಕೊನೆಯ 3 ತಿಂಗಳು, 2.5-3 ತಿಂಗಳು ಆವಾಗ ನನಗೆ ಬೇರೆ ಬೇರೆ ಚಟುವಟಿಕೆಗಳಿದ್ವು. ನನ್ನ ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದೆ. ಆವಾಗ ವಿದ್ಯಾರ್ಥಿ ಚಳುವಳಿ ಅದೊಂದು ಭಾಳ ರೋಮಾಂಚಕಾರಿ ಕಾಲಖಂಡ ಅದು. ಅದರಲ್ಲಿ ನಾನು ವಿದ್ಯಾರ್ಥಿ ಕ್ರಿಯಾ ಸಮಿತಿಯಲ್ಲಿ ಇದ್ಕೊಂಡು ಅಲ್ಲಿನ ನನಗೆ ಈ ನನ್ನ ಹಿಂದೆ ಇದ್ದಂಥ ಹಿರಿಯರು ಹೇಳ್ತಾಯಿದ್ರು,
ಅಲ್ಲಿ ಹಣ ದುರುಪಯೋಗ ಆಗತ್ತೆ, ನೀನು ಕೋಶಾಧ್ಯಕ್ಷನೋ ಅಥವಾ ಕ್ಯಾಶಿಯರ್ ರೀತಿಯಲ್ಲಿ ಇರು. ಒಂದು ಚಳವಳಿ ನಡೆದಾಗ ಅದಕ್ಕೆ ಹಣ ಬೇಕಾಗುತ್ತೆ, ಸಂಗ್ರಹ ಮಾಡ್ತೀವಿ, ಅದು ಹೇಳೋರಿಲ್ಲ ಕೇಳೋರಿಲ್ಲ, ಲೆಕ್ಕ ಇರೋಲ್ಲ, ಪತ್ರ ಇರೋಲ್ಲ, ಅದನ್ನು ಇಡೋದಕ್ಕೊಂದು ಇರು ಅಂತ ಹೇಳೋದು ಆ ಜವಾಬ್ದಾರಿ ತೊಗೊಂಡು ಭಾಗವಹಿಸ್ತಾ ಇದ್ದೆ. ಅದು ಹೀಗೆ ಇದೊಂದು ನನ್ನ ಕೆಲಸ. ಅದು ಸುಮಾರು 2 ತಿಂಗಳ ಕಾಲ ಹತ್ತತ್ರ ಅದು ಚಳವಳಿ ನಡೀತು ಭಾಳ ದೊಡ್ಡದಾಗಿ. ವಿಶೇಷ ಅಂದರೆ ಅದು ನನಗೆ ದೊಡ್ಡ ಅನುಭವ ಕೊಟ್ಟಿದ್ದು, ಅಲ್ಲಿ ಕಮ್ಯುನಿಸ್ಟ್ರಿದ್ದರು, ಕಮ್ಯುನಿಸ್ಟ್ರು ಅನ್ಡಿವೈಡೆಡ್ ಆಗಿ ನಾವು ಒಂದೇ ಆಗಿದ್ರು ನಾವು ಇದು ಮಾಡಿದಾಗ. ಆದ್ರೂ ಮಧ್ಯೆ CPM CPI ಅನ್ನುವಂಥ ಭೇದ ಭಾವನ ಸ್ವಲ್ಪ ಅವರ ಡಿಫ್ರೆನ್ಸಸ್ ಇತ್ತು. ಅವರೆಲ್ಲ ಇದ್ದರು. ಇಲ್ಲಿ ಕಾಂಗ್ರೆಸ್ ನಾಯಕರು ಇದ್ದರು, ಕಾಂಗ್ರೆಸ್ ವಿದ್ಯಾರ್ಥಿ ನಾಯಕರೆಲ್ಲ ಕೂಡ ಇವ್ಯಾವುದಕ್ಕೂ ಸಂಬಂಧ ಪಡೆದೇ ಇದ್ದಂಥವರು ಇದ್ದರು ಸ್ವತಂತ್ರವಾಗಿ. ನಾನು ಸ್ವಲ್ಪ ಬಲಪಂಥೀಯ ಅನ್ನಿಸ್ಕೊಂಡು ಗುರುತಿಸ್ಕೊಂಡಿದ್ದೆ ಅಲ್ಲಿ, ವಿದ್ಯಾರ್ಥಿ ಪರಿಷತ್ತು, RSS ಬ್ಯಾಕ್ಗ್ರೌಂಡ್ ಅಂತ. ಹೀಗೆ ಆ ಚಳವಳಿಯಲ್ಲಿ ನಾನು ಭಾಗವಹಿಸ್ತಾ ಇದ್ದಿದ್ದರಿಂದ ಅಫ್ಕೋರ್ಸ್ ನನ್ನ ಓದಿಗಂತೂ ಏಟು ಬಿತ್ತು. ಪಾಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು, ಮಾಡಿಕೊಂಡೆ, BSc ಮಾಡಿಕೊಂಡೆ ನಾನು ಅಂತ ಇಟ್ಕೊಡಿ. ಅದಾದಮೇಲೆ ನಾನು ರಾಷ್ಟ್ರೋತ್ಥಾನದಲ್ಲಿ ನಾನು ಒಂದು ಲೇಖನ ಕಾವೇರಿ ಅಂತ ಫೀಚರ್ ಆರ್ಟಿಕಲ್ ಸರ್ವಿಸ್ ಶುರುವಾಯಿತು. ಅದರ ಒಬ್ಬ ಸಂಪಾದಕರಿಗೆ ನನ್ನ ಮೇಲೆ ಅವಲಂಬಿತ ಆಗಿತ್ತು. ಇದು ಆ ಸಂಸ್ಥೆ 68 ಅಲ್ಲಿ ಕೆಲಸ ಶುರು ಮಾಡಿಕೊಂಡೆ. ಆಗಲೇ ಜೊತೆಯಲ್ಲೇ ಆಜಾದ್ ಕೆಲಸನೂ ನಡೀತಾ ಇತ್ತು. 6 ವರ್ಷಗಳ ಕಾಲ ಆಜಾದ್ನ ಕೃತಿ ಆಯಿತು. ಅಲ್ಲಿ ಪುಸ್ತಕ ಸಿದ್ಧ ಆಯಿತು. ಮ್ಯಾನ್ಸ್ಕ್ರಿಪ್ಟ್ ಸುಮಾರು 1000 ಪುಟ ಚಿಲ್ಲರೆ ಹಸ್ತಲಿಪಿ. ಅದಾದ ಮೇಲೆ ಹೊಸ ಪುಸ್ತಕ, ಹೊಸ ಲೇಖಕ, ಅದಕ್ಕೋಸ್ಕರ ಒಂದು 3-4 ಜನ ಅದನ್ನು ಓದೋದು, ಅದನ್ನು ತಿದ್ದೋದು, ಅಭಿಪ್ರಾಯ ಹೇಳೋದು ಅಂತ ಆಯಿತು. ನೋಡಿದ್ರು, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. T ಶರ್ಮಾ ಅವರನ್ನು ನೋಡಿದ್ರು, ತಿರುಮಲೆ ತಾತಾಚಾರ್ಯ ಶರ್ಮರು. ಅಷ್ಟೊತ್ತಿಗಾಗಲೇ ವಿಕ್ರಾಂತ ಭಾರತ ಬರೆದು ಭಾಳ ಪ್ರಸಿದ್ಧರಾಗಿದ್ದರು, ಪ್ರಜಾಮತದಲ್ಲಿ ಸೀರಿಯಲೈಸ್ ಮಾಡಿದ್ದರು. ಅವರು ಆಜನ್ಮ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಗಾಂಧೀಜಿಯವರ ಪರಮ ಶಿಷ್ಯ. ಅದು ಕ್ರಾಂತಿಕಾರಿಗಳ ಒಂದು ಅವರ ಬಗ್ಗೆ ಒಲವು ಇಟ್ಕೊಂಡಂಥವ್ರು, ಮೆಚ್ಚುಗೆ ಇಟ್ಕೊಂಡಂಥವ್ರು. ಅದಕ್ಕೆ ರಾಜಾಜಿಯವರೊಂದು ಸರ್ತಿ ಅವ್ರನ್ನ ಕೇಳ್ತಾರೆ, ಅಲ್ಲಯ್ಯ ನೀನು ಗಾಂಧೀಜಿಯವರಂಥ ಒಳ್ಳೆಯ ಶಿಷ್ಯ, ನೀನು ಹೇಗೆ ಕ್ರಾಂತಿಕಾರಿ ಆದೆ ಅಂತ. ಅವರ ಲೇಖನಗಳು ಅಷ್ಟೇ, ವಿಶ್ವ ಕರ್ನಾಟಕದಲ್ಲಿ ಭಾಳ ಪ್ರಖರವಾದಂಥ ಭಾಷೆ, ಶಬ್ದ ಬ್ರಹ್ಮಾಂತರ ಅವ್ರನ್ನ ಪ್ರಖರವಾದಂಥ ಭಾಷೆ. ಸ್ವಾತಂತ್ರ್ಯ ಹೋರಾಟದ ಸುದ್ದಿಗಳನ್ನ ವಿಶ್ವ ಕರ್ನಾಟಕದಲ್ಲಿ ಅಷ್ಟು ರೋಮಾಂಚಕಾರಿಯಾಗಿ ಬರೀತಾಯಿದ್ರು. ಶಿವಪುರ ಸತ್ಯಾಗ್ರಹ ಆಗಲಿ, ಅಥವಾ ನಮ್ಮ ಗೌರಿಬಿದನೂರು ಹತ್ರ ಅದು ಯಾವುದದು ಅಲ್ಲಿ ನಡೆದಂಥ ಮಾರಣ ಹೋಮ, ಅದೊಂದು ದೊಡ್ಡ ಚಳವಳಿಯಾಗಿ ಒಂಥರ ಜಲಿಯನ್ ವಾಲಾಬಾಗ್ ಆಫ್ ಸೌತ್ ಅಂಥೇಳಿ ನೋಡಿ, ಇದು ಮರವು ಹೇಗೆ ಕೆಲಸ ಮಾಡ್ತಾಯಿದೆ ಅದ್ರ ಬಗ್ಗೆ ಆಗಲಿ ಒಳ್ಳೊಳ್ಳೆ ಲೇಖನಗಳು ಬರೆದು ಇದು ಮಾಡಿದಂಥವರು. ಸೊ ಅವರು ನೋಡಿಬಿಟ್ಟು ಭಾಳ ಇಷ್ಟಪಟ್ಟರು. ಆದರೆ ಒಬ್ಬರದ್ದು ಸ್ವಲ್ಪ ಭಿನ್ನ ಅಭಿಪ್ರಾಯ ಇತ್ತು. ಯಾರ್ದದು? ಹೆಸರು ಹೇಳೋದು ಬೇಡ, ಯಾಕೆಂದರೆ ಇಲ್ಲಿ ವ್ಯಕ್ತಿ ಮುಖ್ಯ ಆಗೋದಿಲ್ಲ, ಅಭಿಪ್ರಾಯ ಮುಖ್ಯ. ಅವರೇನು ಮಾಡಿದ್ರು, ಇಷ್ಟು ದೊಡ್ಡ ಪುಸ್ತಕ ಅಂದರೆ ಹೆಚ್ಚು ಕಡಿಮೆ 600-700 ಪುಟ ಆಗುತ್ತೇನೋ ಅಂತ ಅಂದಾಜಾಗಿತ್ತು. ಇಷ್ಟು ದೊಡ್ಡ ಪುಸ್ತಕ ಯಾರು ಓದ್ತಾರೆ? ಒಬ್ಬ 24 ವರ್ಷದ ಬಾಳ್ದಂಥ ವ್ಯಕ್ತಿ ಜೀವನದಲ್ಲಿ ಇಷ್ಟು ದೊಡ್ಡದಾಗಿ ಬರೆದಿರೋ ಅಂಥದ್ದು ಎಲ್ಲ ಹಿಗ್ಸಿದ್ದಾನೆ ಅವನು. ಅದಕ್ಕೋಸ್ಕರ ಅವರು ನಾವು ಒಪ್ಪಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ಕೊಟ್ಬಿಟ್ರು. ನಾನು ಬಹಳ ಫರ್ಮ್ ಆಗಿದ್ದೆ. ಇದೇ ಬಂದಿದ್ದು ಲೇಖಕನಿಗೂ ಅಭಿಪ್ರಾಯ, ಇವ್ರಿಗೂ ಕೂಡ ಈ ಏನು ಹೇಳ್ತೀವಿ ವಿಮರ್ಶಕರು ಆಗುವಂಥ ಕೆಲವು ವಾಗ್ವಾದ ಘರ್ಷಣೆ ಅಂತ. ಇಲ್ಲಿ ಘರ್ಷಣೆ ಮಾಡುವಂಥ ಶಕ್ತಿ ನನಗಿರಲಿಲ್ಲ, ಅವ್ರು ದೊಡ್ಡವರಾಗಿದ್ದರು. ಒಟ್ಟಿನಲ್ಲಿ ಕೋಲ್ಡ್ ವಾರ್ ಶುರುವಾಯಿತು ನಮಗೆ. ನನ್ನ ಪಾಡಿಗೆ ನಾನು ಮಿಕ್ಕೆಲ್ಲ ಕೆಲಸಗಳನ್ನು ಕೂಡ ಮರೆತು, ಅದು ಬರವಣಿಗೆ ಮರೆತು ಎಲ್ಲ ನನ್ನ ಪಾಡಿಗೆ ನಾನು ಸೆಂಟ್ರಲ್ ಲೈಬ್ರರಿಗೆ ಹೋಗೋದು ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಗೆ ಹೋಗೋದು, ಪುಸ್ತಕಗಳು ನೋಡೋದು, ಬರೋದು. ನಾನು ಕೇಶವ ಕೃಪಾದಲ್ಲಿ ಇರ್ತಾಯಿದ್ದೆ, ಸಂಘದ ಆಫೀಸದು ಕೇಂದ್ರ.
ರಂಗರಾವ್ ರಸ್ತೆಯಲ್ಲಿ, ಅದೇ ರಸ್ತೆಯಲ್ಲೇ ಟಿ ಟಿ ಶರ್ಮಾ ಅವ್ರ ಮನೆ, ಅಲ್ಲೇ ಇರ್ತಾ ಇದ್ದೆ. ಅಲ್ಲಿ ಹೋಗಿ ಪುಸ್ತಕಗಳು ಓದೋದು. ಯಾವುದಂದರೆ ಆ ಪುಸ್ತಕ. ಹೀಗೆ 3 ತಿಂಗಳು ಕಳೆದೋಯ್ತು. ಅಲ್ಲಿ ಸಂಘದ ಬಹಳ ಹಿರಿಯ ಒಬ್ಬರು ವ್ಯಕ್ತಿ ಅಂದರೆ ಯಾದವರಾವ್ ಜೋಶಿ ಅಂತ, ನಾಗಪುರದಲ್ಲಿ ಅವರ ಇದ್ದಿದ್ದು ಕಚೇರಿ ಅವರಿದ್ದಿದ್ದು. ಅವರು 42ನೇ ಇಸ್ವಿನಲ್ಲಿ RSS ಸಂಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ತೀರ ಹೋದಾಗ ಕೆಲವರನ್ನೆಲ್ಲ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ, ಪ್ರಾಂತ್ಯಗಳಿಗೆ ಫುಲ್ ಟೈಮ್ ವರ್ಕರ್ಸ್ ಆಗಿ ಕಳಿಸಿದ್ರು. ಹೋಗಿ ಅಲ್ಲಿ RSS ಆರ್ಗನೈಸ್ ಮಾಡಿ ಅಂತ. ಇವರು ದೊಡ್ಡ ಸಂಗೀತಗಾರರು. ಹುಡುಗ ಆಗಿದ್ದಾಗಲೇ ಕಚೇರಿ ಮಾಡ್ತಾಯಿದ್ರು. ನಾನು ಯಾದವರಾವ್ ಜೋಶಿ ಅಂತ ಯಾರ್ದು ಹೇಳ್ತಾ ಇದ್ನು. ಸಾರ್ವಜನಿಕ ಕಚೇರಿಗಳು ಕೊಡ್ತಾಯಿದ್ರು. ಅವರ ಸಂಗೀತವನ್ನು ಮೆಚ್ಚಿಕೊಂಡಂಥ ಡಾಕ್ಟರ್ ಹೆಡ್ಗೇವಾರ್ ಅವ್ರನ್ನ ಭಾಳ ವಿಶ್ವಾಸದಿಂದ ನೋಡ್ತಾಯಿದ್ರು. ಕೊನೆಗೆ ಅವರಿಂದ ಇನ್ಸ್ಪೈರ್ ಆಗಿ ಲೈಫ್ ಡೆಡಿಕೇಟ್ ಮಾಡಿಬಿಟ್ರು. ಕರ್ನಾಟಕಕ್ಕೆ ಬಂದು ಇಲ್ಲಿ ಏನೇನು ಕೆಲಸಗಳು ನಡೆದವು, RSS ಸಂಘಟನಾತ್ಮಕ ಕೆಲಸಗಳು, ಎಲ್ಲದಕ್ಕೂ ಕೂಡ ಅವರೇ ಮೂಲ ಕಾರಣಕರ್ತರು. ಅವರ ವಿಶೇಷ ಅಭಿಮಾನವನ್ನು ಗಳಿಸುವಂಥ ಪುಣ್ಯ ನಂದಾಗಿತ್ತು. ಪುಣ್ಯ ಅಂತಲೇ ನಾನು ಹೇಳ್ಬೋದು ಅದನ್ನ. ಅನೇಕ ಅವರ ಮನಸ್ಸಿನಲ್ಲಿ ನಾನೊಬ್ಬ RSSನ ಮುಖ್ಯ ವ್ಯಕ್ತಿ ಆಗಬೇಕು ಅನ್ನೋದಿತ್ತು. ಆ ರೀತಿ ನನ್ನನ್ನು ರೂಪಿಸಬೇಕು ಅನ್ನುವಂಥದ್ದಿತ್ತು. ಹಾಗೆ ಅನೇಕ ಜನಗಳನ್ನ ಅವರು ರೂಪಿಸಿದ್ರು. ಅಷ್ಟೊತ್ತಿಗಾಗಲೇ ಅವರು ನನಗೂ ಹೇಳ್ತಾಯಿದ್ರು, ನೋಡಪ್ಪ, ನಾನು ಕರ್ನಾಟಕಕ್ಕೆ ಬಂದ ಮೇಲೆ ಒಂದು 40-50 ಜನ ನಾನು ಈ ರೀತಿ ತಯಾರು ಮಾಡಿದ್ದೀನಿ. ಅವರ ಸಹಾಯ, ನಾನು ಒಬ್ಬನೇ ಬಂದೆ, ಆದರೆ ಅಂಥ ಅವರ ಸಹಾಯದಿಂದ ಇಲ್ಲಿ ರಾಜ್ಯದಲ್ಲಿ ಸಂಸ್ಥೆ ಸಂಘಟನೆ ಬೆಳೆದಿದೆ. ಆ ಗುಂಪಿನಲ್ಲಿ ನೀನು ಒಬ್ಬ, ನನಗೆ ಸ್ಪೆಷಲ್ ಗ್ರೂಪ್ ಅದು, ನೀನು ಅದರಲ್ಲಿ ಬೆಳೀಬೇಕು. ಆದರೆ ನನಗೆ ಅಷ್ಟೊತ್ತಿಗಾಗಲೇ ಮೊದಲಿತ್ತು ಇಷ್ಟ. ಆಮೇಲೆ ಸ್ವಲ್ಪ ಈ ವಿದ್ಯಾರ್ಥಿ ಚಳವಳಿ ಅಲ್ಲಿ ಇಲ್ಲಿ ಆದಾಗ ಬಂದಂಥ ಅನುಭವಗಳಿಂದ ಐ ಮೇ ನಾಟ್ ಬಿ ದಟ್ ಸಕ್ಸಸ್ಫುಲ್ ಆ್ಯಸ್ ಎ ಫುಲ್ ಟೈಮ್ ವರ್ಕರ್ ಆಫ್ RSS ಅನ್ನುವಂಥ ಭಾವನೆ ಬಂದಿತ್ತು. ಆ ವಿಷಯವಾಗಿ ನನಗೂ ಅವರು ಚರ್ಚೆದು ಆಗ್ತಾಯಿತ್ತು.